ಭಿಕ್ಷೆ ಬೇಡಕ್ಕೆ ಬೌದ್ಧರು ಎರಡಕ್ಕಾಗುತ್ತೆ. ಅವ್ರು ಮೆಡಿಟೇಷನ್ ಮಾಡ್ತಾ ಇದ್ರು, ಧ್ಯಾನ ಮಾಡಿ ಕೂತ್ಕೊಂಡ್ರೆ ಊಟಕ್ಕೆ ಬಿಡ್ಬೋದು. ಬೌದ್ಧರಿಗೆ ಭಿಕ್ಷಾಂತಿ. ಇದಕ್ಕೆಲ್ಲ ಒಂದು ಆರ್ಟ್ ವರ್ಕ್ ಆದ್ಮೇಲೆ ಆರ್ಟ್ ವರ್ಕ್ ಇದೆ ನೋಡಿ, ಅದಕ್ಕೆ ಅದು ಕರೆಕ್ಷನ್ ಮಾಡಿ. ಏನೇನ್ ವಿಶೇಷವಾಗಿ ಕಾಣಿಸುತ್ತೆ ಅದನ್ನೆಲ್ಲ ಎತ್ಕೊಬರೋದು. ಮೊನ್ನೆ ಹಂಪಿ ಉತ್ಸವ ಹೋದಾಗ ನೋಡಿ. ಓಕೆ, ಇದು ಮೇಲೆ ಆನೆ, ಇದು ಹಾರೋಡ ಪಕ್ಷಿದು ಕಾಲು. ಸೊ ಎಲ್ಲದಕ್ಕೂ ದೇವ್ರು ಸೃಷ್ಟಿಕರ್ತ. ಹೌದೌದು, ಒಬ್ಬನೇ ದೇವ್ರು ಅಂತ. ಓ ಖಂಡಿತ. ನೀವು ಯೂಸ್ ಮಾಡಂತ ಸೋಫಾಗಳು ಕೂಡ ಇದು ಪ್ಯಾಲೇಸ್ ಆಕ್ಚುಲಿ, ಬೆಂಗಳೂರು ಪ್ಯಾಲೇಸ್ ಅಲ್ಲಿ ನಮ್ಗೆ ಗಿಫ್ಟ್ ಮಾಡಿದ್ದು. ಎಷ್ಟು ವರ್ಷ ಆಯ್ತು ಸರ್ ಇದು? ಓ ಒಂದು 200 ವರ್ಷ ಇರ್ಬೋದು. ಸೌಂದರ್ಯವನ್ನ ನೋಡ್ತಾಳೆ, ಎಲ್ಲ ಆಭರಣಗಳಲ್ಲಿ ಅವಳು ಮಿಂಚ್ತಾ ಇದ್ದಾಳೆ. ಇವೆಲ್ಲ ಫ್ರೆಂಡ್ಲಿ ಆಗಿ ಓಡಾಡ್ಕೊಂಡಿರುವಂತದ್ದು. ಹೌದು, ಎಲ್ಲ ಮನೆಯಲ್ಲಿ. ನಮ್ಗೆ ಧ್ಯಾನ ಮಾಡಕ್ಕೆ ಹಂಗೆ ಧ್ಯಾನ ಮಾಡ್ಕೊಂಡಿದ್ರು. ಮೆಡಿಟೇಷನ್ಗೆ ಪ್ಲಸ್ ಭಿಕ್ಷೆ ಬೇಡಕ್ಕೆ ಬೌದ್ಧರು ಎರಡಕ್ಕಾಗುತ್ತೆ. ಅವ್ರು ಮೆಡಿಟೇಷನ್ ಮಾಡ್ತಾ ಇದ್ರು, ಆಮೇಲೆ ಒಟ್ಟಿಗೆ ಬೇಕಾಗುತ್ತೆ. ಧ್ಯಾನ ಮಾಡಿ ಕೂತ್ಕೊಂಡ್ರೆ ಊಟಕ್ಕೆ ಬಿಡ್ಬೋದು. ಬೌದ್ಧರಿಗೆ ಭಿಕ್ಷಾಂತಿ. ಹೌದೌದು, ಖಂಡಿತ. ಇನ್ನೊಮ್ಮೆ ಅದು ಮಾಡಿದ್ದು ಕರಿಯಕ್ಕಿದ್ರೆ ಅವ್ರು ಕರೀತಾರೆ, ಕೂಗಲ್ಲ, ಕೂಗಲ್ಲ. ಈ ತರ ಜೋರ್ ಮಾಡಾಗ ಅವ್ನು ಜೋರಾಗಿ ಕೇಳ್ತಾರೆ. ಇದು ಒಮ್ಮೆ ಒಂದ್ಸರಿ ಹೊಡೆದು ಈ ತರ ಇದು ಮಾಡ್ತಿರೋದು ನಿಲ್ಲೋದಿಲ್ಲ. ಹಿಂಗೆ ಭಿಕ್ಷೆ ಹಾಕಿದಾಗ ಅದು ನಿಲ್ತಾ ಬಿಡ್ರಿ. ಓಕೆ, ಅಶೋಕ ಚಕ್ರವರ್ತಿ ಟೈಮಲ್ಲಿ ಇದು ಇತ್ತು, ಕಲ್ಲಿನ ವಿಗ್ರಹ, ಕಲ್ಲಿದು ಬಸ್ಟ್ ತಲೆ. ಇದು ಇನ್ನೊಂದು. ಓಕೆ, ಇದು ಬಹಳ ಹಳೆಯದು, ಸ್ವಲ್ಪ ಕಮ್ಮಿ. ಇದು ಅಶೋಕ ಚಕ್ರವರ್ತಿ ಅಲ್ಲ? ಯಾವ ಶಿಷ್ಯನ ಯಾರು ಗೊತ್ತಿಲ್ಲ. ಪಿಂಗಾಣಿದು ಪಾರ್ಸಿಲಿಂದು ನೋಡಿ. ಅದು ಬೇರೆ ಒಂದೊಂದು ತರ. ಇದಕ್ಕೆಲ್ಲ ಒಂದು ಆರ್ಟ್ ವರ್ಕ್ ಆದ್ಮೇಲೆ ಆರ್ಟ್ ವರ್ಕ್ ಇದೆ ನೋಡಿ, ಅದಕ್ಕೆ ಅದು ಕರೆಕ್ಷನ್ ಮಾಡಿರೋದು. ಆರ್ಟ್ ವರ್ಕ್ ಅದು ಒಂದು ಆರ್ಟ್ ಅಲ್ವಾ? ಹೌದು, ಖಂಡಿತ. ಇದೆಲ್ಲ ಸರ್, ಇದು ಇಲ್ಲಿ ಒಳಗಡೆ ಶೋಕೇಶ್ ಅಲ್ಲಿ ಇರುವಂತ ಐಟಮ್ಸ್ ಎಲ್ಲ ಮೋಸ್ಟ್ಲಿ ಆಟ ಸಾಮಾನುಗಳು. ಅಂದ್ರೆ ಇದೆಲ್ಲ ನೋಡಿ, ಬಂಡಿ ನೋಡಿ ಸೈಜು ಅಲ್ಲ ಇದು, ಯಾಕಂದ್ರೆ ಈಗ ನೋಡೋಂಥದ್ದು ಕಾರುಗಳು ಬೇರೆ 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 ದೇಶದೆಲ್ಲ ಕಾಣಿಸ್ತದೆ. ಹೌದು, ಬೇರೆ ದೇಶಗಳು. ಇದೆಲ್ಲ ಪಿರಮಿಡ್ ಅಲ್ಲ, ಆಫ್ರಿಕಾದ. ಓಕೆ, ಪ್ರತಿ ಬೇರೆ ಕಡೆ ದೇಶಕ್ಕೆ ಹೋದಾಗೆಲ್ಲ ಏನೇನ್ ವಿಶೇಷವಾಗಿ ಕಾಣಿಸುತ್ತೆ ಅದನ್ನೆಲ್ಲ ಎತ್ಕೊಬರೋದು. ನೋಡಿ, ಎಲ್ರಿಗೂ ಇದು ಇರಲ್ಲ ಮೇಡಮ್, ಈ ತರ ಒಂದು ಕಲೆಕ್ಷನ್ಸ್, ಈ ತರ ಪ್ರಾಣಿಗಳ ಬಗ್ಗೆ ಪ್ರೀತಿ ಅಥವಾ ಆಂಟಿಕ್ ಪೀಸ್ಗಳನ್ನ ನಾವು ಕಲೆಕ್ಷನ್ ಮಾಡಬೇಕು ಅನ್ನೋದು ಪ್ರೀತಿ ಎಲ್ರಿಗೂ ಬರಲ್ಲ. ಅದು ಮೊನ್ನೆ ಹಂಪಿ ಉತ್ಸವಕ್ಕೆ ಹೋಗಿದ್ವಿ. ಹಂಪಿದು ಕಲ್ಲಿನ ರಥ, ಅದ್ರದ್ದು ಹಳೆದು ಸಿಗದು ಅದು ಒಂದೇ ಇರೋದಲ್ವಾ? ಹೌದು, ಅದು ರೆಪ್ಲಿಕಾ ಮೊನ್ನೆ ಹಂಪಿ ಉತ್ಸವ ಹೋದಾಗ ನೋಡಿ. ಓಕೆ, ಅದು ರೆಪ್ಲಿಕಾ. ಇದು ವೇಟ್ ಇದೆ ಸರ್? ವೇಟ್ ಇದೆ. ಚೆನ್ನಾಗಿದೆ. ಇದು ಇದೇನು ಸರ್? ಇದು ಅದು ಕುದುರೆ ಓಡೋದು, ಅದು ಹಳೆ ಕಾಲದ ಗ್ಲಾಸ್. ಅದು ಇದು ರೇಸ್ ಕುದುರೆ ಗ್ಲಾಸ್ ಐಟಮ್. ಗ್ಲಾಸ್ ಅದು ಒಂಥರ ಬೇರೆ ತರ ಗ್ಲಾಸ್. ಇದು ಇದು ಬೇರೆ. ಇದಕ್ಕೇನಂತ ಹೇಳಿ ಮುಚ್ಚಳ.
ಸುಣ್ಣದ ಕಲ್ಲ? ಇಲ್ಲ ಇಲ್ಲ, ಸ್ಫಟಿಕನ ಇದು? ಸ್ಫಟಿಕ ಅಲ್ಲ, ಒಂದು ಒಳ್ಳೆ ಕ್ಯಾಪ್ ಥರ ಇದೆ. ಒಳಗಡೆ ಕ್ರಿಸ್ಟಲ್ ಓಕೆ ಇದು ಕ್ರಿಸ್ಟಲ್ ಅಂತ ಹೇಳ್ತಾರೆ. ಕ್ರಿಸ್ಟಲ್ ಕ್ಲಿಯರ್ ಅಂತ ಹೇಳ್ತಾರಲ್ಲ, ಆ ಥರ ಅಷ್ಟು ಕ್ಲಿಯರ್ ಆಗಿ ಕಾಣ್ತದೆ. ಇದು ಗೊತ್ತಾ, ನಾವು ಸಮುದ್ರಕ್ಕೆ ಡೀಪ್ ಸಿ ಡೈವಿಂಗ್ ಮಾಡ್ತೀವಲ್ಲ, ಹೌದು ಗೊತ್ತು. ಅದು ಈ ಮುತ್ತುಗಳು ಇದು ಒಡೆದೇ ಮುತ್ತಿದೆ. ಓಕೆ, ಹೊಡೆದಿಲ್ಲ, ಒಡೆ ಮುತ್ತು ಒರಿಜಿನಲ್ ಇದೆ. ಒರಿಜಿನಲ್ ಇದು? ಒರಿಜಿನಲ್. ಇಲ್ಲಿ ಕಾಣಿಸ್ತಾ ಇದೆ. ಇದು ಸ್ವಲ್ಪ ಜಾಸ್ತಿ ಇದೆ, ಇದು ಕಮ್ಮಿ ಇದೆ. ಇದೆಲ್ಲಿಂದ ತಂದೆ ಸರ್ ಇದು? ಇದು ಮಲೇಷ್ಯಾ ಒಂದು ಐಲ್ಯಾಂಡ್ಸ್, ಕೊಮೊಡೋ ಐಲ್ಯಾಂಡ್ಸ್ ಅಂತ ಇದೆ. ಕೊಮೊಡೋ ಸಮುದ್ರಕ್ಕೆ ಹೋದ್ರೆ ಸಮುದ್ರ ಕೊಮೊಡೋಗಳು ಬರ್ತವೆ, ದೊಡ್ಡ ಒಂಥರ ಡ್ರ್ಯಾಗನ್ ತರ ಅವು. ನಾನು ಹತ್ರನೇ ಬಂದ್ಬಿಡ್ತು, ನನ್ ಭಯ ಆಗ್ಬಿಡ್ತು. ಕೆಲಸ ಮನುಷ್ಯನ ಹೊಡಿತದೆ, ಅದು ತಿನ್ಬಿಡ್ತದೆ. ನಂಗೆ ಏನ್ ಮಾಡಿಲ್ಲ. ಸಮುದ್ರಕ್ಕೆ ಕೂಡ ಹೋಗ್ತೀನಿ ನಾನು, ಅದಕ್ಕೆ ನೋಡಿ ಎಲ್ಲಾ ದೇವರ ಆಶೀರ್ವಾದ ಇದೆಯಲ್ಲ ಸರ್ ನಿಮಗೆ. ನೋಡಿ ಸಮುದ್ರ ನೋಡಿ, ಎಲ್ಲ ಚಿಕ್ಕದು ಎಲ್ಲ ಶೆಲ್ಸ್ಗಳು ನೋಡಿ, ಸಣ್ಣದು ಕೂಡ ಇದೆ, ಸಣ್ಣದು ಕೂಡ. ಹೌದೌದು, ಇದೆಲ್ಲ ಕಪ್ಪೆ ಚಿಪ್ಪು ಅಂತಾರಲ್ಲ, ಅತಿ ಚಿಕ್ಕದು ಇದೆ ನೋಡಿ. ಹೌದು, ಶಂಕುಳ. ಮರಳುಗಳು, ಹಾಗೆ ಮರಳು ಕಲೆಕ್ಷನ್ ಮಾಡಿದೀನಿ. ಎಲ್ಲ ಕಾಣಿಸ್ತಾ ನೋಡಿ, ಎಲ್ಲ ಮರಳುಗಳು, ಕಾಯಿನ್ಸ್ ನೋಡಿ. ಅಂದ್ರೆ ಎಲ್ಲಾ ದೇಶದ್ದು ಕಾಯಿನ್ ಇದೆ, ಎಲ್ಲ ಇದೆ. ಇದು ಎಲಿಜಬೆತ್, ಇದೆಲ್ಲಿ ಸರ್ ಇದು? ಅದೇ ಕ್ವೀನ್ ಎಲಿಜಬೆತ್ ಥರನೇ ಇದೆ. 1 ಪೌಂಡ್ ಅಂದರೆ ಇವ್ರದ್ದಲ್ಲ, ಗ್ರೇಟ್ ಬ್ರಿಟನ್ದಲ್ಲ. ಹೌದು, ಪೌಂಡ್. ಹೌದು, ಇದು ನಮ್ಮ ಶ್ರೀಲಂಕಾದ, ಇದು ಶ್ರೀಲಂಕನ್ ಕಾಯಿನ್ಸ್ ಇದು. ಹೊಡೆದಿಲ್ಲ ಅದು. ಓಕೆ, ನಮ್ಮ ಥರ ಸ್ವಲ್ಪ ಸಿಮಿಲರ್. ಅಲ್ಲೂ ಕ್ವೀನ್ ಎಲಿಜಬೆತ್ ಇತ್ತು. ಬ್ರೆಜಿಲ್. 5 ಸೆಂಟ್ ಅಂತ ಇದೆ. ಸಿಂಗಾಪುರ್. ಈಗಲೂ ಇದೆ. ಅದು ಯಾರು ಯೂಸ್ ಮಾಡಲ್ಲ, ಈಗೆಲ್ಲ ನೋಟ್ಗಳು ಇವಾಗ. ಈಗ ನಮ್ಮ ಇಂಡಿಯಾದಲ್ಲಿ ಕೂಡ ಇನ್ನು ಸ್ವಲ್ಪ ಸಮಯ ಆದ್ರೆ ನೋಟ್ ಚಿಲ್ಲರೆಗಳ ಹೋಗ್ಬಿಡ್ತದೆ. ಅಲ್ಲ, ಈಗ ಆಲ್ಮೋಸ್ಟ್ ಡಿಜಿಟಲ್ ಬಂದಾದ್ಮೇಲೆ ಅದು ಕೂಡ ಜಾಸ್ತಿ ಚಲಾವಣೆ ನಿಂತೋಗ್ಬಿಟ್ಟಿದೆ. ಬ್ಲಾಕ್ ಮನಿ ಯಾರು ಇಟ್ಕೊಂಡ್ರೆ ಅವ್ರು ಮಾತ್ರ. ಬಟ್ ಈ ಮರ ಕೆತ್ತನೆಗಳ ವಿಶೇಷ ಅಂತ ಹೇಳಿದ್ರೆ, ಇದು ನೆಲದ ಮೇಲೆ ನೋಡೋದಕ್ಕೆ ಫಿಶ್ ತರ ಇದು ಫಿಶ್ ನೀರಲ್ಲಿ, ಇದು ನೆಲದ ಮೇಲೆ ಆನೆ, ಇದು ಹಾರಾಡೋ ಪಕ್ಷಿದು ಕಾಲು. ಸೊ ಎಲ್ಲದಕ್ಕೂ ದೇವ್ರು ಸೃಷ್ಟಿಕರ್ತ, ಒಬ್ಬನೇ ದೇವ್ರು ಅಂತ. ಓ ಖಂಡಿತ. ನೀವು ಯೂಸ್ ಮಾಡಂತ ಸೋಫಾಗಳು ಕೂಡ ಪ್ಯಾಲೇಸ್ ಆಕ್ಚುಲಿ, ಬೆಂಗಳೂರು ಪ್ಯಾಲೇಸ್ ಅಲ್ಲಿ ನಮ್ಗೆ ಗಿಫ್ಟ್ ಮಾಡಿದ್ದು. ಎಷ್ಟು ವರ್ಷ ಆಯ್ತು ಸರ್ ಇದು? ಇವು ಒಂದು 200 ವರ್ಷ ಇರ್ಬೋದು. ಇದಕ್ಕೆ ಪ್ಯಾಲೇಸ್? ಹೌದು, ಇದು ಸೆಟ್ ಅದು 200 ವರ್ಷ ಇದು ಇತಿಹಾಸ ಇದೆ. ಆಗಿದೆ, 200 ವರ್ಷ ಆಗಿದೆ. ಏನು ವುಡ್ ಇರ್ಬೋದು ಸರ್ ಇದು? ಒಟ್ಟು ರೋಸ್ ವುಡ್ ಅಂತ ಇದು. ಬಟ್ ಇಲ್ಲ, ಈ ಒಂದು ಕೆತ್ತನೆನಲ್ಲೇ ಕಾಣಿಸ್ತಾ ಇದೆ, ತುಂಬಾ ಪುರಾತನ ಕಾಲದ್ದು, ಹಳೇದು. ಶ್ರೀಕಂಠ ತಂಗಿ ಅವ್ರು ನನಗೆ ಗಿಫ್ಟ್ ಮಾಡಿದ್ದು. ಶ್ರೀಕಂಠದತ್ತ ಒಡೆಯರ್ ತಂಗಿ ವಿಶಾಲಾಕ್ಷಿ ದೇವಿ ಅಂತ. ಅವರು ಬೆಂಗಳೂರು ಪ್ಯಾಲೇಸ್ ಅಲ್ಲಿ ಇದ್ರು. ಅವರು ನನಗೆ ಗಿಫ್ಟ್ ಕೊಟ್ಟರು. ಎಷ್ಟು ವರ್ಷ ಆಯ್ತು ನೀವು ತಂದು? ಹಳೆ ಮನೆ ಅಂದ್ರೆ ಒಂದು 25 ವರ್ಷ ಆಗಿಲ್ವಾ ನನಗೆ ಕೊಟ್ಟೆ? 25 ವರ್ಷ. 25 ವರ್ಷ ನಿಮಗೆ ಬಂದು? ನಮ್ಮ ಮದುವೆ ಆದ ಸ್ಕೂಲಲ್ಲಿ. ಫಿಶ್ಗಳೆಲ್ಲ ಫಿಶ್ಗಳು ಟ್ಯಾಂಕ್ ಅಲ್ಲಿ ಎಲ್ಲ ಬರ್ತದೆ, ಹೊಡಿ.
ಊಟ ಕೊಡ್ತೀನಿ ಓಡಿ ಬಂದಿದೆ ಬರೋಬರ ಮುಟ್ಟುವಾಗ ಅದು ಮುಟ್ಸ್ಕೊಳ್ತದೆ ಫೀಲ್ ಅದನ್ನೇ ಮಾಡ್ತದೆ ಮುಟ್ಸ್ಕೊಂತೀನಿ. ಅದಕ್ಕೂ ಪ್ರೀತಿ ಇಷ್ಟ. ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಪ್ರೀತಿ ಇಷ್ಟ. ಇದು ನಾಯಿಗಳಿಗೆ ಪ್ರೈಸ್ ಬಂದಿದ್ದು. ನಾಯಿಗಳಿಗೆ ಅಂದ್ರೆ ಯಾವ ಒಂದು ಇದರಲ್ಲಿ ಡಾಗ್ ಶೋ ದಸರಾ ಮೈಸೂರು ದಸರಾ ಟೈಮಲ್ಲಿ ಡಾಗ್ ಶೋ ಅಂತ ಇತ್ತು, ರೈತ ದಸರಾ. ಆಗ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಎಲ್ಲ ಕೊಟ್ಟಿದ್ದು. ಅಂದ್ರೆ ಏನು ಓಡೋದು ಕೇಳ್ತೇವೆ ಆಕ್ಟಿವಿಟೀಸ್. ಇದು ದರ್ಪಣ ಸುಂದರಿ. ಹೌದು, ಕನ್ನಡಿಯಲ್ಲಿ ತಾನು ಸೌಂದರ್ಯವನ್ನ ನೋಡ್ತಾಳೆ. ಎಲ್ಲ ಆಭರಣಗಳಲ್ಲಿ ಅವಳು ಮಿಂಚ್ತಾ ಇದ್ದಾಳೆ. ಅದು ಸರಿಯಾಗಿದೆ ಅಂತ ಅಡ್ಜಸ್ಟ್ ಮಾಡ್ತಾ ಇದ್ದಾಳೆ ನೋಡಿ. ಹೌದು. ಅಂದ್ರೆ ಭಂಗಿ ಒಂಥರ ಡ್ಯಾನ್ಸಿಂಗ್ ನಟನೆ ಮೇ ಬಿ ಡ್ಯಾನ್ಸರ್ ಐ ಥಿಂಕ್ ಇರ್ಬೋದು. ಹೌದು, ಡ್ಯಾನ್ಸಿಗೆ ರೆಡಿ ಆಗ್ಲಿಕ್ಕೆ ಹೋಗ್ತಾ ಇದ್ದಾಳೆ. ಮಹಾರಾಜನ ಉಳಿಸ್ಬೇಕಲ್ಲ ನೋಡಿ. ಇದು ಇದು ಕೆಂಪು ಕಲ್ಲು ಅಂತ. ಇದು ಅಷ್ಟೇ ನೋಡಿ, ಕನ್ನಡದಲ್ಲಿ ಸ್ಲೀಪಿಂಗ್ ಬ್ಯೂಟಿ ಅಂತ. ಓಕೆ, ಹೀಗೆ ಮಡ್ಗೋದು. ಇದು ಕನ್ನಡದಲ್ಲಿ ನೋಡ್ತಾ ಇರೋದು. ಪಕ್ಷಿ ಕೂಡ ಏನ್ ಮಾಡ್ತದೆ ಗೊತ್ತಿಲ್ಲ ನನಗೆ. ತನ್ನ ಕಾಲ್ ಬಳಿ ಮೇಲ್ಗಡೆ ಒಂದು ಪ್ರೀತಿಯಿಂದ ಇರುವಂತದ್ದು ನೋಡಿ. ಇವಳು ಕೂಡ ಆಭರಣ. ಇಲ್ಲೂ ಒಂದಷ್ಟು ಸಾಕಷ್ಟು ಬೆಳ್ಳಿದು. ಇದು ಮೇಣದು. ಇದೆಲ್ಲ ನಮ್ಮ ಚನ್ನಪಟ್ಟಣ ಗೊಂಬೆಗಳು. ಇದೆಲ್ಲ ಯುರೋಪ್ದು. ಈ ಸ್ಪೂನ್ ಎಲ್ಲ ಇದಲ್ಲ, ಇದು ಶೆಲ್ದು. ಎರಡು ಶೆಲ್ಗೆ ಒಂದು ಇದಾಕಿದ್ದಾರೆ ನೋಡಿ, ಸ್ಕ್ರೂ ಹಾಕಿದ್ದಾರೆ. ನ್ಯಾಚುರಲ್ ಸ್ಪೂನ್. ಫೋರ್ಕ್ ಎರಡು ಇದೆ. ಇದು ಯಾವ್ದು ಸರ್? ಇದು ವಿಶೇಷವಾಗಿ ಕಾಣಿಸ್ತಿದೆ. ಒಂದು ಯಾವ್ದೋ ಅಂಡಮಾನ್ ನಿಕೋಬಾರ್ ಹೋದಾಗ, ಅಂಡಮಾನ್ ನಿಕೋಬಾರ್ ಹೋದಾಗ ಅದು ಅವ್ರದ್ದು ಗೊಂಬೆಗಳು. ಮಕ್ಕಳಿಗೆ ಅವ್ರ ಗೊಂಬೆಗಳು ಇದು ಇದಲ್ಲ ಮಕ್ಕಳಿಗೆ. ಈಗ ಲಾಸ್ಟ್ ಒಂದು ಇದೆಯಲ್ಲ, ಅದೆಂತ ಮರ ಹೇಳ್ತಾರೆ, ರಕ್ತಚಂದನ. ಅದು ಈ ಕಡೆ ಅದರಲ್ಲಿ ಕೆತ್ತನೆ ಮಾಡಿರುವಂತ ಆ ಮರದಲ್ಲಿ. ಮದರ್ ತೆರೇಸಾ ಅವ್ರದ್ದು ಫೋಟೋ ಇಟ್ಕೊಂಡು ಅವ್ರು ನಮ್ಗೆ ಇನ್ಸ್ಪಿರೇಷನ್. ಹೌದು, ಸೇವ್ ಮಾಡ್ಬೇಕಲ್ಲ. ಅಲ್ಲ, ಎಲ್ರಿಗೂ ಇನ್ಸ್ಪಿರೇಷನ್ ಸರ್. ಅದೆಲ್ಲ ಎಸ್ಪೆಷಲಿ ನೀವು ನಮಗೆ ಇನ್ಸ್ಪಿರೇಷನ್ ಇವಾಗ ನಿಮ್ಮಂತವ್ರು. ನಾನು ಕೊರಿಯಾ ಹೋದಾಗ ಅವ್ರು ಹೇಳ್ತಾ ಇದ್ರು, ಯು ಆರ್ ಕಮಿಂಗ್ ಫ್ರಮ್ ಇಂಡಿಯಾ, ಲ್ಯಾಂಡ್ ಆಫ್ ಮಹಾತ್ಮ ಗಾಂಧಿ ಅಂಡ್ ಮದರ್ ತೆರೇಸಾ ಅಂತ ಹೇಳಿ ಬರೋ ನೆನ್ಸ್ಕೊತಾರೆ ಅವರು. ಹೌದು, ಫಾರಿನಲ್ಲಿ ನಾವೇ ಅವ್ರ ಬಗ್ಗೆ ಗೌರವ ಕೊಡಲ್ಲ, ಗಾಂಧಿ ಬಗ್ಗೆ ನೋಡಿ. ಅವರು ಆಫ್ರಿಕಾದಲ್ಲೆಲ್ಲ ಗಾಂಧಿ ಅಂತಂದ್ರೆ ಬಹಳ. ಸರ್, ಈಗ ಇಷ್ಟು ವರ್ಷಗಳಿಂದ ಮಾಡ್ಕೊಂಡ್ ಬಂದಿದಾರಲ್ಲ ಸರ್, ಬೇರೆ ನಿಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ವಿಶೇಷವಾಗಿ ನಿಮ್ಮನ್ನ ಗೌರವ ಕೊಟ್ಟಿರುವಂತದ್ದು ಅಥವಾ ಪ್ರಶಸ್ತಿ ಕೊಟ್ಟಿರುವಂತದ್ದು ಅಥವಾ ಸರ್ಕಾರ ಏನಾದ್ರು ನಿಮ್ಮನ್ನು ಗುರುತಿಸಿರುವಂತದ್ದು ಆ ಥರ ಏನಾದ್ರು ಆಗಿದೆ ಸರ್? ಇದೆ, ಬನ್ನಿ ಒಳಗೆ, ಇಲ್ಲಿ ತೋರಿಸ್ತೀನಿ ನೋಡಿ. ಸರ್ಟಿಫಿಕೇಟ್ಸ್ ಎಲ್ಲ ಹಾಕಿದ್ದೀನಿ. ದಸರಾ ಮಹೋತ್ಸವ 2008ರಲ್ಲಿ ಪ್ರಶಸ್ತಿ ಕೊಟ್ಟಿದ್ದಾರೆ. ಓಕೆ, ಅಲ್ಲಿಯೂ ಕೊಟ್ಟಿದ್ದಾರೆ. ಅಲ್ಲೊಂದು ಪ್ರಶಸ್ತಿ ಇದೆ. ಓಕೆ, ದಸರಾ ಫಲಪುಷ್ಪ ಪ್ರದರ್ಶನ. ಓಕೆ, ಅಲ್ಲಿ ಒಂದು ಪ್ರಶಸ್ತಿ. ಆ ಥರ ಪ್ರಶಸ್ತಿಗಳು ಕೊಟ್ಟಿದ್ದಾರೆ. ಓಕೆ, ಆದರೆ ನನಗೆ ಪ್ರಶಸ್ತಿಗಳಿಗೆ ಆಸೆ ಪಡಲ್ಲ. ಓಕೆ, ಕೊಟ್ಟರೆ ಕೊಡ್ಲಿ ಅಂತ ಅದಕ್ಕೋಸ್ಕರ ಮಾಡೋದು. ನಮ್ಗೆ ಹವ್ಯಾಸ ಅಲ್ಲ. ಪ್ರಶಸ್ತಿ ಬರಲಿ ಅನ್ನೋದು ಉದ್ದೇಶ ಪೂರ್ವಕವಾಗಿ ಮಾಡುವಂಥದ್ದಲ್ಲ. ಅಲ್ಲ. ಸೊ ಇದು ನಿಮ್ದೇ ಪ್ಲಾನಿಂಗ್ ಸರ್? ನ್ಯಾಚುರಲ್ ಬೆಳಕು ಯಾಕಂದ್ರೆ ಮನೆ ಸುತ್ತಲೂ ಗಿಡ ಬಳ್ಳಿ ಆದ್ರೆ ಬೆಳಕು ಬೇಕಲ್ಲ. ಇವೆಲ್ಲ ಫ್ರೆಂಡ್ಲಿ ಆಗಿ ಓಡಾಡ್ಕೊಂಡಿರುವಂತದ್ದು. ಹೌದು, ಎಲ್ಲ ಮನೆಯಲ್ಲಿ ಓಡಾಡ್ಕೊಳ್ಳೋದಕ್ಕೆ ಸೊಪ್ಪೆಲ್ಲ ಹಾಕಿರ್ತೀನಿ. ತಿನ್ಕೊಂಡಿರ್ತೀನಿ. ಅಂದ್ರೆ ಅದಕ್ಕೆ ಫ್ರೀಡಮ್. ಅದೇ, ಎಲ್ಲೂ ಅದಕ್ಕೆ ಕಟ್ ಹಾಕೋದು, ಒಂದು ಗೂಡು ಮಾಡಿ ಹಾಕೋದು ಅವೆಲ್ಲ ಇಲ್ಲ. ಮನೆಯಲ್ಲಿ ನಾವೇ ಹೇಗೆ ಇರ್ತೀವೋ ಹಾಗೆ ಅದಕ್ಕೂ ಸ್ವಾತಂತ್ರ್ಯ ಬೇಕಲ್ಲ. ಸ್ವಾತಂತ್ರ್ಯ ಇರಬೇಕು. ಗಾಯತ್ರಿ ಅನ್ನುವಂತ ಒಂದು ಹುಡುಗಿಯ ಮೇಲೆ ಒಂದು ಫೈರಿಂಗ್ ಆಗ್ತದೆ.
ನಾನು ಅದು ಬೊಂಬೈಯಲ್ಲಿರುವಂಥ ಸಂದರ್ಭದಲ್ಲಿ ಆಗಿರುವಂಥ ಘಟನೆ ಅದು. ನಾವು ಆ ಹೊತ್ತಿನಲ್ಲಿ ಇಲ್ಲಿಗೆ ಯಾಕೋ ಬಂದಿದ್ದೇವೆ ಊರಿಗೆ.